ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದಾದ್ರೂ ಹೊಸ ವೀಡಿಯೋಗಳು ಹಾಕಿದ್ರೆ ನಿಮಗೆ ಅಪ್ಡೇಟ್ಸ್ ತಕ್ಷಣ ನೋಟಿಫಿಕೇಶನ್ಲಿ ಬರುತ್ತೆ. ಆ ವಿಡಿಯೋಗಳನ್ನ ನೋಡಿ ನೀವು ಉಪಯುಕ್ತ ಮಾಹಿತಿಗಳನ್ನ ಪಡಿಬೋದು. ಈಗಾಗಲೇ ನೀವು ಜ್ಯೋತಿಷ್ಯನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದರೆ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ. ಒಂದು ಜನ್ಮ ಜಾತಕದಲ್ಲಿ 12 ಮನೆಗಳಿರ್ತದೆ. ಒಂದೊಂದು ಮನೆ ಒಂದೊಂದು ವಿಚಾರವನ್ನು ಸಿಗ್ನಿಫೈ ಮಾಡುತ್ತೆ ಅಂತ. ಈ 12 ಮನೆಗಳನ್ನು 4 ವಿಚಾರವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಭಾಗ ಮಾಡಿರ್ತಾರೆ. ಅದು ಯಾವುವು ಅಂತಂದರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಈಗ ಬರುವ ವಿಡಿಯೋಗಳಲ್ಲಿ ನಾನು ಮೊದಲನೇ ವಿಚಾರ ಅಂದರೆ ಧರ್ಮ ಭಾವಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಎಲ್ಲ ರಾಶಿಗಳಿಗೂ. ಧರ್ಮ ಭಾವ ಅಂತ ಅಂದರೆ ಈ ಜನ್ಮದಲ್ಲಿ ನಿಮ್ಮ ಜೀವನದ ಉದ್ದೇಶ ಏನು ಅಂತ ಈ ಮನೆಗಳ ಮೂಲಕ ನೀವು ತಿಳ್ಕೋಬಹುದು. ಯಾರೇ ಒಬ್ಬರು ತಮ್ಮ ಉದ್ದೇಶವನ್ನು ಪರಿಪೂರ್ಣ ಮಾಡಬೇಕು ಅಂತಂದರೆ ಫಸ್ಟು ವಾಟ್ ಈಸ್ ದೇರ್ ಗೋಲ್, ವಾಟ್ ಈಸ್ ದೇರ್ ಪರ್ಪಸ್, ಅವರ ಉದ್ದೇಶ ಏನು ಅಂತ ತಿಳ್ಕೋಬೇಕು. ತಿಳ್ಕೊಂಡ ನಂತರನೇ ದೇ ಕ್ಯಾನ್ ವರ್ಕ್ ಆನ್ ದ ಗೋಲ್. ಅಲ್ಲಿವರೆಗೂ ನಾವು ವರ್ಕ್ ಆನ್ ಮಾಡೋದಕ್ಕಾಗಲ್ಲ. ಸೊ ಒಂದು ಜನ್ಮ ಜಾತಕದಲ್ಲಿ ಒಬ್ಬ ಮನುಷ್ಯನ ಜೀವನದ ಉದ್ದೇಶವನ್ನು ತಿಳಿಸ್ಕೊಡೋ ಮನೆಗಳು ಯಾವುದು ಅಂತಂದರೆ ಅದು 1ನೇ ಮನೆ, 5ನೇ ಮನೆ ಮತ್ತು 9ನೇ ಮನೆ. ಈ 3 ಮನೆಗಳ ವಿಚಾರವಾಗಿ ನಾವು ನಮ್ಮ ಉದ್ದೇಶವನ್ನು, ಜೀವನದ ಉದ್ದೇಶವನ್ನು ತಿಳ್ಕೊಳ್ಬಹುದು. ಈ 3 ಮನೆಗಳ ವಿಚಾರವನ್ನು ಎಲ್ಲ ರಾಶಿಗಳಿಗೂ, ಇಂಡಿವಿಜುವಲ್ ರಾಶಿಗೆ ಯಾವ ಯಾವ ರಾಶಿ ಬರುತ್ತೆ, ಅದರ ಅಧಿಪತಿ ಯಾರು, ಅದರ ಅವಶ್ಯಕತೆ ಏನು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಯಾವ ವಿಚಾರವಾಗಿ ತಿಳಿದುಕೊಂಡರೆ ಒಂದು ರಾಶಿಯವರಿಗೆ ಅವರ ಜೀವನದ ಉದ್ದೇಶ ತಿಳಿದು ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಈಗ ವೃಶ್ಚಿಕ ರಾಶಿಯವರಿಗೆ ಧರ್ಮ ಭಾವಗಳು ಯಾವ ಯಾವ ರಾಶಿಯಲ್ಲಿ ಬರುತ್ತದೆ, ಅದರ ಅಧಿಪತಿಗಳು ಯಾರು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಆ ಅಧಿಪತಿಗಳ ಗುಣ ಸ್ವಭಾವಗಳೇನು, ನೀವು ಯಾವ ವಿಚಾರಗಳನ್ನು ಹೆಚ್ಚು ಗಮನ ಕೊಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಆಗಲೇ ಹೇಳಿದಂತೆ ಧರ್ಮ ಭಾವಗಳು ಅಂದರೆ 1, 5 ಮತ್ತು 9ನೇ ಮನೆಗಳು. ಮೊದಲನೇ ಮನೆ 1ನೇ ಮನೆ ವೃಶ್ಚಿಕ ರಾಶಿಯವರಿಗೆ. 1ನೇ ಮನೆಯನ್ನು ನಾವು ಲಗ್ನ ಅಂತ ಕೂಡ ಕರಿತೀವಿ. ಇನ್ನು ವೃಶ್ಚಿಕ ರಾಶಿಯವರ ಗುಣ ಸ್ವಭಾವಗಳು ಅಂತ ವಿಡಿಯೋ ಹಾಕಿದ್ದೀನಿ. ಅದು ಅತಿ ಹೆಚ್ಚು ವ್ಯೂಗಳನ್ನ ಪಡೆದಿದೆ. ಅಂದರೆ ಗುಣಲಕ್ಷಣಗಳು ಅನ್ನೋ ವಿಡಿಯೋ. ಅದು ಲಗ್ನದ ಒಂದು ಭಾಗ. ಯಾಕೆ ಅಂತಂದರೆ ಲಗ್ನದಲ್ಲಿ ನೇಚರ್ ಆಫ್ ದ ನೇಟಿವ್, ಒಬ್ಬ ವ್ಯಕ್ತಿಯ ಗುಣ ಸ್ವಭಾವಗಳು ಕೂಡ ಒಂದು ಭಾಗ. ಅದರಲ್ಲಿ ಎಷ್ಟೋ ವಿಚಾರಗಳಿರುತ್ತೆ, ಅದರಲ್ಲಿ ಒಂದು ಭಾಗ ಗುಣ ಸ್ವಭಾವಗಳು. ಅದನ್ನು ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಚಾರವಾಗಿ ನೀವು ತಿಳ್ಕೋಬೇಕು ಅಂತಂದರೆ ಗುಣ ಸ್ವಭಾವಗಳ, ಗುಣಲಕ್ಷಣಗಳ ವಿಡಿಯೋನ ನೋಡಿ, ಕೆಳಗಡೆ ಲಿಂಕ್ ಅಟ್ಯಾಚ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಇನ್ನು ಲಗ್ನಕ್ಕೆ ಸಂಬಂಧಪಟ್ಟ ಉಳಿದ ವಿಚಾರಗಳ ಬಗ್ಗೆ ಈ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ. ನೆಕ್ಸ್ಟ್ ಬರುವ ಸಬ್ಜೆಕ್ಟ್ ಏನು ಅಂತಂದರೆ ಅದರಲ್ಲಿ ಅಪಿಯರೆನ್ಸ್, ನೀವು ಜನಕ್ಕೆ ಹೇಗೆ ಕಾಣಿಸ್ತೀರಿ ಅನ್ನೋದು ಲಗ್ನದಿಂದಲೇ ತೀರ್ಮಾನ ಆಗತ್ತೆ. ವೃಶ್ಚಿಕ ಲಗ್ನದವರಿಗೆ ಏನಾಗತ್ತೆ ಅಂತಂದರೆ, ನಾನು ಆಲ್ರೆಡಿ ಹೇಳಿದೆ ಅವರು ಚೇಳಿನ ಸ್ವಭಾವ ಹೊಂದಿರ್ತಾರೆ ಅಂತ. ಇದೇ ರೀತಿ ನೀವು ಜನರಿಗೆ ಕಾಣಲ್ಪಡುತ್ತೀರಿ. ಒಂದು ಚೇಳನ್ನು ನೋಡಿದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ? ನಿಮಗೆ ಸ್ವಲ್ಪ ಭಯ ಆಗುತ್ತೆ, ಇಂಟಿಮಿಡೇಷನ್ ಆಗುತ್ತೆ ನಿಮಗೆ. ಆ ರೀತಿ ಅಪಿಯರೆನ್ಸ್ ಇರುತ್ತೆ. ಅಂದರೆ ಕೆಟ್ಟದಾಗಿರ್ತೀರಿ, ಅಗ್ಲಿ ಆಗಿರ್ತೀರಿ ಅಂತಲ್ಲ. ಈಗ ಒಬ್ಬ ವ್ಯಕ್ತಿ 6 feet ಟಾಲ್ ಇದ್ದು 90 kgs ಇದ್ದು ನಿಮ್ಮ ಎದುರುಗಡೆ ನೀವು ಒಂದು 5 ಅಡಿ ಇರ್ತೀರಿ ಅಂತ ತಿಳ್ಕೊಳ್ಳಿ. ಬಂದು ನಿಂತ್ಕೊಂಡ್ರೆ ಕತ್ತೆತ್ತಿ ನೋಡ್ಬೇಕು ಅವ್ರನ್ನ. ಆಗ ನಿಮಗೆ ಮನಸ್ಸಿನಲ್ಲಿ ಬರೋದು ಅವನು ತುಂಬಾ ಸೂಕ್ಷ್ಮ ಸ್ವಭಾವ, ಒಳ್ಳೆ ವ್ಯಕ್ತಿ ಆದರೂ ನಿಮಗೆ ಭಯ ಅಂತೂ ಕಾಡುತ್ತೆ. ಈ ರೀತಿಯಾಗಿ ಹೇಳಿದ್ದು. ಇನ್ನು ಒಬ್ಬ ವ್ಯಕ್ತಿಯ ಆರೋಗ್ಯ, ಅದಕ್ಕೆ ಹೇಳೋದು ಲಗ್ನಾಧಿಪತಿ ಅತಿ ಮುಖ್ಯ. ಅವನು ತುಂಬ ಸ್ಟ್ರಾಂಗ್ ಆಗಿರಬೇಕು. ಒಂದು ಜನ್ಮ ಜಾತಕ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ ಇದೇ ಕಾರಣಕ್ಕೆ ಹೇಳೋದು. ಮತ್ತು ಅವರ ತಲೆ ಹೇಗಿರುತ್ತೆ, ತಲೆಯ ಭಾಗ ಅಂದರೆ ದೊಡ್ಡ ತಲೆ ಇರ್ತದ, ಸಣ್ಣಗಿರುತ್ತಾ, ಬುರುಡೆಯ ಆಕಾರ ಹೇಗಿರುತ್ತೆ, ಇದೆಲ್ಲವೂ ಕೂಡ ಲಗ್ನದಿಂದಲೇ ತೀರ್ಮಾನ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದವರಿಗೆ ಈ ಮನೆ 1ನೇ ಮನೆ ಆದಾಗ ಅದರ ಅಧಿಪತಿ ಬಂದು ಕುಜ. ಆಲ್ರೆಡಿ ಹೇಳಿದೆ, ಸ್ಟ್ರಾಂಗ್ ಹೆಡೆಡ್ ಪರ್ಸನ್. ಕುಜ ಅಂತ ಅಂದರೆ ಒಂದು ವಾರಿಯರ್. ಕುಜ ಒಬ್ಬ ವ್ಯಕ್ತಿಯ ಜನ್ಮ ಜಾತಕದಲ್ಲಿ ಒಳ್ಳೆ ಜಾಗದಲ್ಲಿ ಕೂತಿದ್ದು, ಒಳ್ಳೆ ಕಾಂಬಿನೇಷನ್ಸ್ ಅಥವಾ ಒಳ್ಳೆ ದೃಷ್ಟಿಗಳನ್ನು ಪಡ್ಕೊಂಡಿದ್ರೆ ಈ ಲಗ್ನದ ವಿಚಾರದಲ್ಲಿ ಎಲ್ಲದರಲ್ಲೂ ಪಾಸಿಟಿವ್ಸ್ ಇರುತ್ತೆ. ಅಪಿಯರೆನ್ಸ್ ವೈಸ್ ಅಂತ ಹೇಳಿದ್ನಲ್ಲ, ಇಂಟಿಮಿಡೇಟಿಂಗ್ ಅಂತ ಹೇಳಿದ್ನಲ್ಲ, ಇಂಟಿಮಿಡೇಟಿಂಗ್ ಅನ್ನೋದಕ್ಕಿಂತ ಒಂದು ಅಥಾರಿಟೇಟಿವ್. ಈಗ ನರೇಂದ್ರ ಮೋದಿ ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ
ನೀವು ಭಯ ಪಡ್ತೀರಾ ಇಲ್ವಾ? ಆದರೆ ಆ ಭಯ ಯಾವ ರೀತಿ ಇರುತ್ತೆ ಅಂತಂದರೆ ಅವರ ಪವರ್, ಪೊಸಿಷನ್, ಇದಕ್ಕಾಗಿ ಭಯ ಪಡ್ತೀರಾ. ಅದೇ ಒಬ್ಬ ಅಂಡರ್ವರ್ಲ್ಡ್ ಡಾನ್ ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ ತುಂಬ ಹೆದರಿಕೆ ಆಗುತ್ತೆ. ಯಾಕೆ ಅಂದರೆ ಅವ್ನು ಏನು ಮಾಡಿಬಿಡ್ತಾನೋ, ಈ ಈಸ್ ನಾಟ್ ಎನ್ ಎಥಿಕಲ್ ಪರ್ಸನ್, ನಿಮ್ಮನ್ನು ಕೊಲೆ ಬೇಕಾದರೂ ಮಾಡ್ಬೋದು ಅನ್ನೋ ಭಯ ಆಗುತ್ತೆ. ಅದೇ ಒಂದು ಪಾಸಿಟಿವ್ ಇಂಟಿಮಿಡೇಷನ್ಗೂ ನೆಗೆಟಿವ್ ಇಂಟಿಮಿಡೇಷನ್ಗೂ ಇರೋ ವ್ಯತ್ಯಾಸ. ಕುಜ ಲಗ್ನಾಧಿಪತಿ ತುಂಬ ಒಳ್ಳೆ ಸ್ಥಾನದಲ್ಲಿದ್ದರೆ ಯು ವಿಲ್ ಹ್ಯಾವ್ ಪಾಸಿಟಿವ್ ಇಂಟಿಮಿಡೇಷನ್, ನಿಮ್ಮ ಅಥಾರಿಟಿ, ಒಂದು ಡಾಮಿನೆನ್ಸ್ ಕಾಣುತ್ತೆ. ಅದೇ ಕುಜ ಕೆಟ್ಟ ಜಾಗದಲ್ಲಿ ದುಷ್ಟ ಗ್ರಹಗಳ ಜೊತೆ, ಪಾಪ ಗ್ರಹಗಳ ಜೊತೆ, ನೆಗೆಟಿವ್ ಕಾಂಬಿನೇಷನ್ಸ್, ದೃಷ್ಟಿ ಜೊತೆ ಇದ್ದರೆ ನಿಮ್ಮ ಪರ್ಸನಾಲಿಟಿ ಕೂಡ ಆ ನೆಗೆಟಿವ್ ಇಂಟಿಮಿಡೇಷನ್ ಇರುತ್ತೆ. ಇದಿಷ್ಟು 1ನೇ ಮನೆ ಲಗ್ನ ಭಾವದ ಕತೆ. ಇನ್ನು ನೆಕ್ಸ್ಟ್ ಬರುವಂತ ಧರ್ಮದ ಮನೆ ಯಾವುದು ಅಂತ ಅಂದ್ರೆ ಅದು 5ನೇ ಮನೆ. ನಾವು ಇದನ್ನ ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ಕರಿತೀವಿ, ಪುತ್ರ ಸ್ಥಾನ ಅಂತ ಕೂಡ ಕರಿತೀವಿ, ಹೌಸ್ ಆಫ್ ಎಜುಕೇಶನ್ ಅಂತ ಕೂಡ ಕರಿತೀವಿ. ಪೂರ್ವ ಪುಣ್ಯ ಸ್ಥಾನ ಅಂದ್ರೆ ಏನಕ್ಕೆ ಅಂತ ಕರಿತೀವಿ ಅಂತಂದ್ರೆ, ನಾವು ಪೂರ್ವ ಜನ್ಮಗಳಲ್ಲಿ ಏನು ಒಳ್ಳೆ ಕೆಲಸಗಳು, ಕೆಟ್ಟ ಕೆಲಸಗಳು ಮಾಡಿರ್ತೀವಲ್ಲ, ಅದರಿಂದ ಬಂದಿರುವ ಕರ್ಮ, ಪಾಸಿಟಿವ್ ಅಥವಾ ನೆಗೆಟಿವ್ ಅಂದ್ರೆ ಪಾಪ ಅಥವಾ ಪುಣ್ಯ, ಎಲ್ಲವೂ 5ನೇ ಮನೆಯಲ್ಲೇ ಅಡಕವಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳೋದು. ಒಳ್ಳೆ ಮಕ್ಕಳು ಪಡಿಬೇಕು ಅಂದ್ರೂ ಕೇಳ್ಕೊಂಡ್ ಬಂದಿರ್ಬೇಕಪ್ಪ ಅಂತ ಹೇಳ್ತಾರಲ್ಲ ಪ್ರಾವರ್ಬು, ಅದು ಇದಕ್ಕೆ ಹೇಳೋದು. ನಾನು ಆಲ್ರೆಡಿ ಹೇಳಿದೆ, ಧರ್ಮ ಭಾವಗಳಿಂದ ನಿಮ್ಮ ಜೀವನದ ಉದ್ದೇಶ ನೀವು ತಿಳ್ಕೊಳ್ತೀರಿ ಅಂತ. ನೋಡಿ, ಈಗ ಫಸ್ಟ್ ಹೌಸ್ ನಾನು ಹೇಳಿದೆ ಲಗ್ನ, ಇಟ್ ಡಿಫೈನ್ಸ್ ಯುವರ್ ಅಪಿಯರೆನ್ಸ್, ಯುವರ್ ಕ್ವಾಲಿಟೀಸ್, ಪರ್ಸನಾಲಿಟಿ. ಈಗ 2ನೇ ಮನೆ 5ನೇ ಮನೆ ಅಂತ ಹೇಳ್ತಾ ಇದ್ದೀನಿ, ಹೌಸ್ ಆಫ್ ಎಜುಕೇಶನ್ ಮತ್ತೆ ಮಕ್ಕಳ ವಿಚಾರ ಅಂತ ಹೇಳ್ತಾ ಇದ್ದೀನಿ. ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ನಿಮ್ಮ ಗುರಿ ಏನು ಅಂತ ನೀವು ತಿಳ್ಕೊಳ್ಳಬೇಕು ಅಂತಂದ್ರೆ ನಿಮಗೆ ಎಜುಕೇಶನ್ ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಆ ಕಾರಣದಿಂದಾನೇ ಎಜುಕೇಶನ್ ಒನ್ ಆಫ್ ದಿ ಧರ್ಮಭಾವಾಸ್, ಅಂದ್ರೆ ಧರ್ಮಭಾವಗಳಲ್ಲಿ ಒಂದು. ನಿಮ್ಮ ಜೀವನದ ಉದ್ದೇಶ ತಿಳ್ಕೊಳ್ಬೇಕು ಅಂದ್ರೆ ಒಂದು ಮನೆ ಇದು ಕೂಡ ಭಾಗ ಆಗಿದೆ. ಲಗ್ನದ ವಿಚಾರ ಮೊದಲು ಹೇಳಿದೆ. ಯಾಕೆ? ನೀವು ಲಗ್ನ ಸ್ಟ್ರಾಂಗ್ ಆಗಿದ್ರೆ ತಾನೇ, ನಿಮ್ಮ ಲಗ್ನಾಧಿಪತಿ ಚೆನ್ನಾಗಿದ್ರೆ ತಾನೇ ಕುಜ ನಿಮಗೆ ಓದುವಂತ ಮನಸ್ಸಿರುತ್ತೆ, ಅದಕ್ಕೆ ಬೇಕಾಗಿರುವಂತ ಎಫರ್ಟ್ಸ್ ಹಾಕುವಂತ ಕೆಪಾಸಿಟಿ ಇರುತ್ತೆ. ಇನ್ನು 5ನೇ ಮನೆಯ ಅಧಿಪತಿ ವೃಶ್ಚಿಕ ರಾಶಿ ಅಥವಾ ಲಗ್ನದವರಿಗೆ ಯಾರು ಅಂತಂದ್ರೆ ಮೀನರಾಶಿ. ಮೀನರಾಶಿಯ ಅಧಿಪತಿ ಯಾರು? ಗುರುದೇವ, ದೇವಗುರು ಬೃಹಸ್ಪತಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಗುಣ ಸ್ವಭಾವಗಳ ವಿಡಿಯೋದಲ್ಲಿ ತುಂಬಾ ಪಾಠಗಳನ್ನ ಕಲಿತೀರಾ. ತುಂಬಾ ಜನ ನಿಮಗೆ ಮೋಸ ಮಾಡ್ತಾರೆ, ತುಂಬಾ ಕಷ್ಟಪಡ್ತೀರಿ ಜೀವನದಲ್ಲಿ, ಟ್ರಾನ್ಸ್ಫಾರ್ಮೇಶನ್ಸ್ ತುಂಬಾ ಜಾಸ್ತಿ ಅಂತ ಹೇಳಿದೆ. ಯಾಕೆ ಅಂತಂದ್ರೆ ನಿಮ್ಮ 5ನೇ ಮನೆಯ ಅಧಿಪತಿ ಗುರುದೇವ. ನಿಮ್ಮ ಜೀವನವನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನೇನು ಬೇಕು ಅಂತಂದ್ರೆ, ಪಾಸಿಟಿವ್ಸ್ಗಿಂತ ನೀವು ನೆಗೆಟಿವ್ಸ್ ಜಾಸ್ತಿ ತಿಳ್ಕೋಬೇಕು. ನೆಗೆಟಿವ್ಸ್ನ ಅಕ್ಯುಮುಲೇಟ್ ಮಾಡೋದಲ್ಲ. ನೆಗೆಟಿವ್ಸ್ ಅಂದ್ರೆ ಏನು, ಯಾರು ನಮಗೆ ನೆಗೆಟಿವ್, ಯಾರು ನಮಗೆ ಪಾಸಿಟಿವ್ ಅನ್ನೋದನ್ನ ಚೆನ್ನಾಗಿ ತಿಳ್ಕೋಬೇಕು. ಆ ಕಾರಣದಿಂದಾನೇ ಗುರು ನಿಮಗೆ ಎಲ್ಲಾ ರೀತಿಯ ವಿಚಾರದಲ್ಲೂ ತುಂಬಾ ಜಾಸ್ತಿ ವಿಚಾರಗಳನ್ನ ತಿಳಿಸ್ಕೊಡ್ತಾನೆ. ಯಾಕೆ ಅಂತಂದ್ರೆ ಗುರುವಿನ ಸ್ವಭಾವನೇ ಅಂತದ್ದು. ಅವನು ಯಾವ ಮನೆಗೆ ಹೋದ್ರೂ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಬೃಹತ್ ಗ್ರಹ ಒಂದು ಗುರುಗ್ರಹ. ಆ ಕಾರಣದಿಂದ ಲಗ್ನದಲ್ಲೇ ಗುರು ಬಂದ್ರೆ ನೀವು ನಾರ್ಮಲ್ ಆಗಿ ನಿಮ್ಮ ಪರ್ಸನಾಲಿಟಿ ನೀವು ದಪ್ಪ ಇರ್ತೀರಿ, ಸ್ವಲ್ಪ ಕೊಲೆಸ್ಟ್ರಾಲ್ ಇರುತ್ತೆ, ಸ್ವಲ್ಪ ಫ್ಯಾಟ್ ಇರುತ್ತೆ, ಇಷ್ಟು ಔಟ್ ಪರ್ಸನಾಲಿಟಿ ಇರುತ್ತೆ ನಿಮ್ದು. ಇನ್ನು 2ನೇ ಮನೆಯಾಗಿ ಬಂತಂತಂದ್ರೆ ಫ್ಯಾಮಿಲಿ ಸೇವಿಂಗ್ಸ್, ಹಣಕ್ಕೇನು ಕೊರತೆ ಇರಲ್ಲ, ಜಾಸ್ತಿ ಹಣ ಇರುತ್ತೆ. ಇನ್ನು 8ನೇ ಮನೆಗೆ ಬಂದ್ರೆ ಅವಾಗವಾಗ ಆರೋಗ್ಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ. ಯಾಕೆಂದ್ರೆ 8ನೇ ಮನೆ ಕಾಯಿಲೆಗಳ ಮನೆ. ಸೊ ನಿಮಗೆ 5ನೇ ಮನೆಯ ಅಧಿಪತಿ ಗುರುವು ನಿಮ್ಮ ಜೀವನದಲ್ಲಿ ಬೇಕಿರುವ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾನೆ. ಆದರೆ ಗುರು ನಿಮ್ಮ ಜನ್ಮ ಜಾತಕದಲ್ಲಿ ಹೇಗಿದ್ದಾನೆ ಅನ್ನೋದು ಅತಿ ಮುಖ್ಯವಾಗಿರುತ್ತದೆ. ಯಾಕೆ ಅಂತಂದ್ರೆ ಗುರು ಒಳ್ಳೆ ಸ್ಥಾನದಲ್ಲಿ, ಒಳ್ಳೆ ಸ್ಥಿತಿಯಲ್ಲಿ ಇದ್ದರೆ ಪರವಾಗಿಲ್ಲ. ನೀಚನಾಗಿದ್ದು, ಇಲ್ಲ ವಕ್ರನಾಗಿದ್ದು, ಇಲ್ಲ ಅವನ ಶತ್ರುಗಳ ಜೊತೆಯಲ್ಲಿ ಯುಕ್ತನಾಗಿದ್ರೆ ನೀವು ಕಲಿಯೋದೆಲ್ಲ ಸ್ವಲ್ಪ ನೆಗೆಟಿವ್ಸೇ ಇರುತ್ತೆ. ದುಷ್ಟ ಜನರ ಸಹವಾಸ ಮಾಡ್ತೀರಾ, ಫ್ರೆಂಡ್ಶಿಪ್ ಅಲ್ಲಿ ಕೆಟ್ಟ ಫ್ರೆಂಡ್ಸ್ ಸಿಗ್ತಾರೆ, ಅನೈತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಒಳ್ಳೆ ಸ್ಥಾನದಲ್ಲಿದ್ದು ಸೂರ್ಯನ ದೃಷ್ಟಿಯೋ, ಕುಜನ ದೃಷ್ಟಿಯೋ, ಸೂರ್ಯನ ಮನೆಯೋ, ಕುಜನ ಮನೆಯೋ, ಇಲ್ಲ ಚಂದ್ರನ ಮನೆಯಲ್ಲಿ ಅಂದ್ರೆ ಕಟಕ ರಾಶಿಲಿ ಹುಚ್ಚನಾಗಿದ್ದಾನೆ ಅಂತಂದ್ರೆ ನಿಮಗೆ ಎಷ್ಟೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಲಿ, ನಿಮ್ಮ ಜೀವನದಲ್ಲಿ ಕಡು ಬಡತನ ಇರಲಿ, ನಿಮ್ಮ ಎಜುಕೇಶನ್ ಹೈಯೆಸ್ಟ್ ಲೆವೆಲ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ನೀವು ಒಂದು ಗುರುವಿನ ಸ್ಥಾನ ಪಡಿತೀರಿ ಸಮಾಜದಲ್ಲಿ. ಇದು 5ನೇ ಮನೆ ಅಂದ್ರೆ 2ನೇ ಧರ್ಮಭಾವದ ವಿವರಣೆ. ಇನ್ನು ಲಾಸ್ಟ್ ಧರ್ಮಭಾವ ಯಾವುದು ಅಂತ ಅಂದ್ರೆ ಅದು 9ನೇ ಮನೆ. 9ನೇ ಮನೆ ಜನ್ಮ ಜಾತಕದಲ್ಲಿ ಏನನ್ನು ಸೂಚಿಸ್ತದೆ ಅಂತಂದ್ರೆ ಒಬ್ಬ ವ್ಯಕ್ತಿಯ ಅದೃಷ್ಟ ಮತ್ತು ತಂದೆಯಿಂದ ಬರುವ ಅದೃಷ್ಟ, ಹೈಯರ್ ಎಜುಕೇಶನ್ನು, ಫಿಲಾಸಫಿ, ನಿಮ್ಮ ಒಂದು ಫಿಲಾಸಫಿ ಏನಿರುತ್ತೆ, ಪ್ರಿನ್ಸಿಪಲ್ ಏನಿರುತ್ತೆ, ಮತ್ತು ನಿಮ್ಮ ಧರ್ಮ, ರಿಲಿಜನ್ ಯಾವುದಿರುತ್ತೆ, ಮತ್ತೆ ನಿಮ್ಮ ಗುರು ಯಾರು ಅನ್ನೋದು ಕೂಡ ಅದರಲ್ಲಿ ತೋರಿಸುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಯಾವ ಕೆಲಸಗಳನ್ನು ಜನ ಹೆಚ್ಚು ಹೊಗಳುತ್ತಾರೆ ಅಂತ ಕೆಲಸಗಳನ್ನ 9ನೇ ಮನೆ ಸೂಚಿಸುತ್ತೆ.
ಇನ್ನು ವೃಶ್ಚಿಕ ರಾಶಿಯವರಿಗೆ 9ನೇ ಮನೆ ಯಾವುದಪ್ಪ ಅಂತ ಅಂದ್ರೆ ಅದು ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಚಂದ್ರ ಕೂಡ ಕುಜನಿಗೆ ಸ್ನೇಹಿತ, ಶತ್ರು ಏನಲ್ಲ, ಸ್ನೇಹಿತ. ಅವರ ಪರ್ಸನಾಲಿಟಿ ಡಿಫ್ರೆಂಟ್ ಇರ್ಬೋದು. ಕುಜ ಅಗ್ನಿ ತತ್ವ, ಚಂದ್ರ ಜಲತತ್ವ, ಆದರೆ ಈಸ್ ಎ ಫ್ರೆಂಡ್ಲಿ ಬಿಹೇವಿಯರೇ ಇರುತ್ತೆ. ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಈ ಮನೆಗಳು ತುಂಬಾ ಮುಖ್ಯ ಅಂತ. ಇವಾಗ ಒಂದು ಇಂಟರ್ಲಿಂಕ್ ಹೇಳ್ತೀನಿ, ಅವಾಗ ಅರ್ಥ ಮಾಡ್ಕೊಳ್ಳಿ ನೀವು. ನಿಮ್ಮ 1ನೇ ಮನೆ ಬಂದ್ಬಿಟ್ಟು ವೃಶ್ಚಿಕ ಲಗ್ನ ಅಥವಾ ರಾಶಿ, ಅದರ ಅಧಿಪತಿ ಕುಜ. ನಿಮಗೆ ಕೆಪಾಸಿಟಿ ಇರಬೇಕು, ಫಸ್ಟ್ ವಿಲ್ ಪವರ್ ಇರಬೇಕು ಅಂತ ತೋರಿಸುತ್ತೆ ಲಗ್ನ. ಇನ್ನು ನೆಕ್ಸ್ಟ್ 5th ಹೌಸ್, 5ನೇ ಮನೆ ಎಜುಕೇಶನ್ ಮನೆ. ನಿಮಗೆ ಎಜುಕೇಶನ್ ಮನೆ ಅಧಿಪತಿ ಯಾರು ಬರ್ತಾನೆ? ಗುರು ಬರ್ತಾನೆ. 9ನೇ ಮನೆ ಅಧಿಪತಿ ಯಾರು? ಹೈಯರ್ ಎಜುಕೇಶನ್ ಅಥವಾ ಅದೃಷ್ಟ, ತಂದೆ ಎಲ್ಲ ಬರುತ್ತೆ. ಗುರು ಎಲ್ಲಿ ಉಚ್ಚನಾಗ್ತಾನೆ ಗೊತ್ತಾ? ಕಟಕ ರಾಶಿಯಲ್ಲೇ ಉಚ್ಚನಾಗೋದು. ಸೊ ಇಟ್ ಈಸ್ ಡೈರೆಕ್ಟ್ಲಿ ಇಂಡಿಕೇಟಿಂಗ್ ದಟ್ ಒಂದು ವೃಶ್ಚಿಕ ರಾಶಿ ಅಥವಾ ಲಗ್ನದವರಿಗೆ ವಿಲ್ ಪವರ್ ಇದ್ದು ತಮ್ಮ ಎಜುಕೇಶನ್ನ ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ತಗೊಂಡು ಹೋದ್ರೆ ಅವರಿಗೆ ಎಲ್ಲ ಅದೃಷ್ಟಗಳು ಹುಡುಕೊಂಡು ಬರುತ್ತೆ ಅನ್ನೋದು ಒಂದೇ ಇದರಲ್ಲಿ ಅರ್ಥ. ವೃಶ್ಚಿಕ ರಾಶಿಯವರಿಗೆ ಅಥವಾ ಲಗ್ನದವರಿಗೆ ತಾಯಿಯಿಂದ ಸ್ವಲ್ಪ ಅದೃಷ್ಟ ಜಾಸ್ತಿ. ನಿಮ್ಮ ತಾಯಿ ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ, ತಂದೆಗಿನ್ನ ಜಾಸ್ತಿ ಪ್ರೀತಿಸ್ತಾರೆ. ಆದರೆ ಒಬ್ಬ ವ್ಯಕ್ತಿಯ ಜನ್ಮ ಜಾತಕದಲ್ಲಿ ಚಂದ್ರನ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಯಾಕೆ ಅಂತಂದ್ರೆ ಚಂದ್ರ 3 ದಿನಕ್ಕೊಂದು ಬಾರಿ ಮನೆ ಬದಲಾವಣೆ ಮಾಡ್ತಾನೆ. ಚಂದ್ರ ಒಳ್ಳೆ ಸ್ಥಾನದಲ್ಲಿ ಇಲ್ಲ ಅಂತಂದ್ರೆ ನಿಮಗೆ ಸ್ವಲ್ಪ ಫಿಕಲ್ ಮೈಂಡೆಡ್ ಬಿಹೇವಿಯರು, ಇಂಡಿಸೈಸಿವ್ನೆಸ್ಸು ಮತ್ತು ದ್ವಂದ್ವ ಮನಸ್ಥಿತಿ ಮತ್ತು ಡಿಪ್ರೆಷನ್ನು, ಸೂಸೈಡಲ್ ಟೆಂಡೆನ್ಸಿ, ಸೂಸೈಡಲ್ ಥಾಟ್ಸು ಇದೆಲ್ಲ ಬರುವಂಥ ಚಾನ್ಸಸ್ ಇರುತ್ತೆ. ಚಂದ್ರ ಚೆನ್ನಾಗಿಲ್ಲ ಅಂತಂದ್ರೆ ಮಾತಿಗೆ ಮೊದಲೇ ಹತ್ತು ಬಿಡ್ತೀರಿ. ಅಂದರೆ ಎಮೋಷ್ನಲ್ ಪರ್ಸನ್ ಇರ್ತೀರಿ, ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿ ತುಂಬ ಮೋಸ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದಿಷ್ಟು ಧರ್ಮಭಾವಗಳು, ಅಂದರೆ 1, 5 ಮತ್ತು 9ನೇ ಮನೆಗಳ ವಿಚಾರ. ಅದು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಇಷ್ಟು ಹೇಳಿದಿನಲ್ಲ, ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಇದೆಲ್ಲ ಮನೆಗಳ ಅಧಿಪತಿಗಳು ಒಳ್ಳೆ ಸ್ಥಾನದಲ್ಲಿ ಕೂತಿರ್ಬೇಕು. ಅವರು ಯಾವುದೇ ದೋಷದಲ್ಲಿ ಇಲ್ಲದೆ ಕೂತಿದ್ದಾಗ ಒಳ್ಳೆ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ದೋಷ ಇದ್ದರೆ ಪರಿಹಾರ ಮಾಡಿಸಿಕೊಂಡರೆ ಒಳ್ಳೆಯದು, ಆದರೆ ಕೆಲವು ದೋಷಗಳಿಗೆ ಪರಿಹಾರ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಗುರುಚಂಡಾಳ ದೋಷ, ಆ ದೋಷಕ್ಕೆ ಪರಿಹಾರ ಇಲ್ಲವೇ ಇಲ್ಲ. ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ನ ನೀವು ಬದಲಾವಣೆ ಮಾಡ್ಕೋಬೇಕು. ಸೊ ನೀವು ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ನಿಮ್ಮ ಜನ್ಮ ಜಾತಕದಲ್ಲಿ ಎಲ್ಲ ಈ 3 ಭಾವಗಳ ಅಧಿಪತಿಗಳು ಒಳ್ಳೆ ಸ್ಥಾನದಲ್ಲಿ ಕೂತಿದ್ರೆ ಸಂತೋಷ, ಕೂತಿಲ್ಲದೆ ದೋಷಕಾರಕವಾಗಿ ಕೂತಿದ್ರೆ ಅದರ ಪರಿಹಾರ ಮಾಡಿಕೊಂಡು ಫುಲ್ ಬೆನಿಫಿಟ್ಸ್ ತಗೊಳ್ಳಿ ಅಂತ ನಾನು ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ನಾನು ವಿಡಿಯೋಸ್ ಇನ್ನೂ ಅಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿಲ್ಲ, ರೀಲ್ಸು ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡ್ತೀನಿ ಡೆಫಿನೆಟ್ಲಿ. ಸ್ವಲ್ಪ ಟೈಮ್ ಅಭಾವ ಇರೋದ್ರಿಂದ ಈ ಥರ ಸಮಸ್ಯೆ ಆಗ್ತಾ ಇದೆ. ಇನ್ನು ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಬೇಕು ಅಂತ ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.